ಗೌಡಯ್ಯ ಮನೆ ಮೇಲೆ ಎಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯರಾತ್ರಿವರೆಗೂ ಗೌಡಯ್ಯ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ರಾತ್ರಿ ಇಡೀ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಎಸಿಬಿ ಟೀಮ್. ಮಹತ್ವದ ದಾಖಲೆಗಳನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಗೌಡಯ್ಯ ಮನೆಯಲ್ಲಿದ್ದ ಪ್ರಿಂಟರ್, ಲ್ಯಾಪ್ಟಾಪ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಬಿಡಿ ಅಧಿಕಾರಿ ಗೌಡಯ್ಯ ಮನೆ ಮೇಲೆ ಎಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯರಾತ್ರಿ ತನಕ ಗೌಡಯ್ಯ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ರಾತ್ರಿ ಇಡೀ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಗೌಡಯ್ಯ ಮನೆಯಲ್ಲಿದ್ದ ಪ್ರಿಂಟರ್, ಲ್ಯಾಪ್ಟಾಪ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಭಾಗ್ಯದಷ್ಟು ಎಸಿಬಿಗೆ ಸಿಕ್ತಿದೆ ಗುಳುಂ ಗೌಡಯ್ಯನ ಲಾಕರ್ನ ರಹಸ್ಯ ಏನು ಅನ್ನೋದು. ಈಗಾಗಲೇ ಗೌಡಯ್ಯ ಮನೆಯಲ್ಲಿ 10 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿದೆ. ಇಂದು ಮತ್ತಷ್ಟು ಬಯಲಿಗೆ ಬರುತ್ತೆ ಗೌಡಯ್ಯನ ಅಕ್ರಮ. ಇವತ್ತು ಬಿಡಿಎ ಕಚೇರಿ, ಬ್ಯಾಂಕ್ ಲಾಕರ್ ಅನ್ನ ಕೂಡ ಸರ್ಚಿಂಗ್ ಮಾಡ್ತಾರೆ. ಸಾಕಷ್ಟು ಮಹತ್ವದ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲೇ ಎಸಿಬಿ ಬಹುದೊಡ್ಡ ದಾಳಿಯನ್ನ ಮಾಡಿದೆ. ಸತತ 20 ಗಂಟೆಗಳ ಕಾಲ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭಾಗ್ಯದಷ್ಟು ಸಿಗ್ತಾ ಇದೆ ಗುಳುಂ ಗೌಡಯ್ಯನ ಅಕ್ರಮ. ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಇತಿಹಾಸದಲ್ಲೇ ಬಹುದೊಡ್ಡ ದಾಳಿಯನ್ನ ಈಗ ಎಸಿಬಿ ಮಾಡಿದೆ. ಭ್ರಷ್ಟ ಅಧಿಕಾರಿ ಗೌಡಯ್ಯ ಮನೆಯಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಬಗೆದಷ್ಟು ಆಳ ಅನ್ನೋ ರೀತಿಯಲ್ಲಿ ಅವರ ಅಕ್ರಮಗಳು ಈಗ ಬಯಲಿಗೆ ಬರ್ತಾ ಇದೆ. ಎಸಿಬಿ ಬೇಟೆ ಮಧ್ಯರಾತ್ರಿವರೆಗೂ ಕೂಡ ಇತ್ತು. ಮಧ್ಯರಾತ್ರಿ ತನಕ ಸರ್ಚಿಂಗ್ ಅನ್ನ ಮಾಡಿದ್ರು. ಇವತ್ತು ಕೂಡ ಬಿಡಿಎ ಕಚೇರಿ ಹಾಗೇನೆ ಲಾಕರ್ ಅನ್ನ ಪರಿಶೀಲನೆ ಮಾಡ್ತಾರೆ. ಕೋಟಿ ಕೋಟಿ ಹಣ ಸಿಕ್ಕಿದೆ. 10 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಇಂದು ಮತ್ತಷ್ಟು ಬಯಲಿಗೆ ಬರುತ್ತೆ ಗೌಡಯ್ಯನ ಅಕ್ರಮ. ಬಿಡಿಎ ಕಚೇರಿ ಹಾಗೂ ಬ್ಯಾಂಕ್ ಲಾಕರ್ ಅನ್ನ ಕೂಡ ಇವತ್ತು ಸರ್ಚಿಂಗ್ ಮಾಡ್ತಾರೆ. ಎಸಿಬಿ ಇತಿಹಾಸದಲ್ಲೇ ಬಹುದೊಡ್ಡ ದಾಳಿ ಇದಾಗಿದೆ. ಸತತ 20 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜು ಕೊಡ್ತಾರೆ. ಮಂಜು, ರಾತ್ರಿ ತನಕ ಅಂದ್ರೆ ಮಧ್ಯರಾತ್ರಿ ತನಕ ಸರ್ಚಿಂಗ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು ಗೌಡಯ್ಯ ಮನೆಯಲ್ಲಿ. ಸದ್ಯಕ್ಕೆ ಏನೇನು ಪತ್ತೆಯಾಗಿದೆ, ಅಕ್ರಮ ಯಾವ ರೀತಿ ಬಯಲಿಗೆ ಬಂದಿದೆ, ಜೊತೆಗೆ ಇವತ್ತು ಎಲ್ಲೆಲ್ಲಿ ಸರ್ಚಿಂಗ್ ಮಾಡ್ತಾರೆ? ಖಂಡಿತ ಪ್ರತಿಮಾ, ಎಸಿಬಿ ಅಧಿಕಾರಿಗಳು ನಿನ್ನೆ ಇಡೀ ರಾತ್ರಿ ಬಿಡಿಎ ಅಧಿಕಾರಿಯಾಗಿರುವಂತಹ ಗೌಡಯ್ಯ ಮನೆಯಲ್ಲಿ ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿದಂತಹ ವೇಳೆಯಲ್ಲಿ ಸುಮಾರು 20 ಗಂಟೆಗಳ ಸತತ ಕಾರ್ಯಾಚರಣೆಯಲ್ಲಿ ಅವರ ಮನೆಯಲ್ಲಿ ಸುಮಾರು 10 ಕೆಜಿಗೂ ಅಧಿಕ ಚಿನ್ನ ಸೇರಿದಂತೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವೂ ಕೂಡ ಅಷ್ಟೇ ಪತ್ತೆಯಾಗಿರುವಂತದ್ದು. ಇನ್ನು ಈ ಒಂದು ಹಣವನ್ನ ಲೆಕ್ಕ ಹಾಕೋಕೆ ಎಸಿಬಿ ಅಧಿಕಾರಿಗಳು ಮಿಷನ್ ಅನ್ನು ಕೂಡ ಅಷ್ಟೇ ಅವ್ರ ಮನೆಗೆ ತಗೊಂಡೋಗಿದ್ರು. ಇದರ ಜೊತೆಗೆ ಕೆಲವೊಂದು ಮಹತ್ವದ ಆಸ್ತಿಯ ಪತ್ರಗಳು ಕೂಡ ಅಷ್ಟೇ ಗೌಡಯ್ಯನ ಮನೆಯಲ್ಲಿ ದೊರೆತಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಆಸ್ತಿಯ ಪತ್ರಗಳು ಯಾರಿಗೆ ಸೇರಿರುವಂತದ್ದು, ಒಂದು ವೇಳೆಯಲ್ಲಿ ಗೌಡಯ್ಯನ ಹೆಸರಲ್ಲಿದೆ ಅಥವಾ ಬೇರೆ ಬೇರೆ ಯಾರಾದ್ರೂ ಹೆಸರಿಗೆ ಆತ ಆಸ್ತಿ ಪತ್ರಗಳನ್ನು ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಅನುಮಾನಗಳು ಈಗಾಗಲೇ ಎಸಿಬಿ ಅಧಿಕಾರಿಗಳಿಗೆ ಮೂಡಿರುವಂತಹ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಕೂಡ ಅಷ್ಟೇ ಈಗಾಗಲೇ ಎಸಿಬಿಯ ಕೇಂದ್ರ ಕಚೇರಿ ತಗೊಂಡೋಗಿದ್ದಾರೆ. ಯಾಕಂದ್ರೆ ಸುಮಾರು 28 ಗಂಟೆ ಅಂದ್ರೆ ರಾತ್ರಿ ಸುಮಾರು 1 ಗಂಟೆಯವರು ಕೂಡ ಎಸಿಬಿಯ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡ್ತಾರೆ. ಜೊತೆಗೆ ಗೌಡಯ್ಯ ಸೇರಿದಂತೆ ಅವರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಎಸಿಬಿ ಅಧಿಕಾರಿಗಳು ಮನೆಯಲ್ಲಿ ವಿಚಾರಣೆಗೊಳಪಡಿಸ್ತಾರೆ. ಇನ್ನು ಗೌಡಯ್ಯಗೆ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಇನ್ಫಾರ್ಮೇಶನ್ ಅನ್ನು ಪಡೆದಂತಹ ಎಸಿಬಿ ಅಧಿಕಾರಿಗಳು ಆ ಒಂದು ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇನ್ಫಾರ್ಮೇಶನ್ ಪಡ್ಕೊಂಡು ಆ ಒಂದೆಲ್ಲಾ ದಾಖಲೆಗಳನ್ನ ಈಗಾಗಲೇ ತಗೊಂಡೋಗಿದ್ದಾರೆ. ಇನ್ನು ಗೌಡಯ್ಯ ಒಂದು ಮನೆಯಲ್ಲಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಮನೆಯಲ್ಲಿ ಸುಮಾರು 10 ಕೆಜಿಯಷ್ಟು ಚಿನ್ನ ಕೂಡ ಸಿಕ್ಕಿದೆ. ಜೊತೆಗೆ ಅವರ ಆಪ್ತರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಹುತೇಕ ಗೌಡಯ್ಯಗೆ ನೋಟಿಸ್ ಕೊಟ್ಟಿರುವಂತಹ ಎಸಿಬಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಕರೆಯುವಂತ ಒಂದು ಸಾಧ್ಯತೆಗಳಿರುತ್ತೆ. ಗೌಡಯ್ಯನನ್ನ ವಿಚಾರಣೆ ನಡೆಸಿದಂತಹ ಬಳಿಕ ಇನ್ನು ಬಿಡಿಎ ಕಚೇರಿಯಲ್ಲಿರುವಂತಹ ಆತನ ಲಾಕರ್ ಆಗಿರ್ಬೋದು ಮತ್ತು ಆತ ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನು ಹೊಂದಿದ್ದ ಆ ಒಂದು ಬ್ಯಾಂಕ್ ನಲ್ಲಿ ಇರುವಂತಹ ಲಾಕರ್ ಗಳನ್ನು ಕೂಡ ಅಷ್ಟೇ ಇವತ್ತು ಎಸಿಬಿ ಅಧಿಕಾರಿಗಳು ತೆರೆದು ನೋಡಲಿದ್ದಾರೆ. ಬಹುತೇಕ ಆ ಒಂದು ಲಾಕರ್ ಗಳಲ್ಲಿ ಕೂಡ ಸಾಕಷ್ಟು ಆಸ್ತಿ ಪತ್ರಗಳು ಸೇರಿದಂತೆ ಕೆಲವೊಂದು ಚಿನ್ನವು ಕೂಡ ಇರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಎಸಿಬಿ ಅಧಿಕಾರಿಗಳು ಕೂಡ ಹೇಳ್ತಿರುವ ನಿಟ್ಟಿನಲ್ಲಿ ಬಹುತೇಕ ಈ ಒಂದು ರೈಡ್ ಎಸಿಬಿಯ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ರೈಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಸ್ವಾಮಿ ಮನೆಯಲ್ಲಿ ಕೂಡ ಅಷ್ಟೇ ಸುಮಾರು 1000 ಕೋಟಿಯಷ್ಟು ಹಣ ಸೇರಿದಂತೆ ಅಕ್ರಮ ಆಸ್ತಿ ಪತ್ರಗಳು ಸಿಕ್ಕಿದೆ. ಜೊತೆಗೆ ಗೌಡಯ್ಯನ ಮನೆಯಲ್ಲಿ ಕೂಡ ಅಷ್ಟೇ 10 ಕೆಜಿ ಚಿನ್ನ ಸಿಕ್ಕಿದೆ. ಜೊತೆಗೆ ಅಪಾರ ಕೋಟ್ಯಾಂತರ ರೂಪಾಯಿ ಪ್ರಮಾಣದ ಒಂದು ಆಸ್ತಿ ಪತ್ರಗಳು ಕೂಡ ಸಿಕ್ಕಿವೆ. ಇದೆಲ್ಲವನ್ನು ಗಮನಿಸೋದಂತ ಪಕ್ಷದಲ್ಲಿ ಎಸಿಬಿ ರಚನೆ ಆದಾಗಲಿಂದಲೂ ಇದುವರೆಗೂ ಕೂಡ ಅಷ್ಟೇ ಎಸಿಬಿಯ ಒಂದು ಬಹುದೊಡ್ಡ ರೈಡ್ ಇದೆ ಅಂತಾನೆ ಹೇಳ್ಬೋದು ಪ್ರತಿಮಾ. ಓಕೆ, ಧನ್ಯವಾದ ಮಂಜು.
ಅನುಮಾನಾಸ್ಪದವಾದ ವಸ್ತುವೊಂದು ಬ್ಲಾಸ್ಟ್ ಆಗಿ ಮಹಿಳೆಯೊಬ್ಬಳು ಸಾವನ್ನಪ್ಪಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ರಾಯಚೂರಿನ ಯರಮರಸ್ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರದ ಬಳಿಯ ಗಾರ್ಡನ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಭಾರೀ ಸ್ಫೋಟಕ್ಕೆ ರಾಸಾಯನಿಕ ವಸ್ತುಗಳು ಕಾರಣ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ರಾಯಚೂರು ಎಸ್ಪಿ ಸಹ ಭೇಟಿ ನೀಡಿದ್ದು ಘಟನೆ ಬಗ್ಗೆ ಪರಿಶೀಲನೆ ನಡೆಸಿದರು. ಅನುಮಾನಾಸ್ಪದವಾಗಿರುವಂತಹ ವಸ್ತುವೊಂದು ಬ್ಲಾಸ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬಳು ಸಾವನ್ನಪ್ಪಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ಸಮೇತವಾಗಿ ಪೊಲೀಸರು ಭೇಟಿಯನ್ನ ಕೊಟ್ಟು ಸ್ಥಳದಲ್ಲಿ ಏನಾಗಿದೆ, ಸ್ಫೋಟಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅವರನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯಾರು ನಿಮ್ಮ ಅಮ್ಮ ಇದ್ದಲ್ಲಿ ಇನ್ನ ನಮ್ಮಪ್ಪ ನಾನು ಇಲ್ಲಿ ಬಿದ್ದದ ಯಾರಿಗೆ ಕಾಲಿಗೆ ಅಪ್ಪಗ ನನಗೆ ಶಾಲೆ ಲೇಔಟ್ ಅಂತ ಆ ಓಪನ್ ಜಾಗದಲ್ಲಿ ಒಬ್ಬರು ಅಂತಮ್ಮ ಅಂತ ಅವರು ಈ ರ್ಯಾಗ್ ಪಿಕ್ಕಿಂಗ್ ಮಾಡುವಾಗ ಅಲ್ಲಿ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿ ಅವರು ತೀರು ಹೋಗಿದ್ದಾರೆ. ಅವರ ಜೊತೆ ಅವರ ಗಂಡ ಮತ್ತು ಮಗನಿಗೆ ಇಂಜುರೀಸ್ ಆಗಿದ್ದಾವೆ. ಅದು ಏನು ಆಗಬೇಕು, ನೇಚರ್ ಆಫ್ ದ ಎಕ್ಸ್ಪ್ಲೋಸಿವ್ ನಾವು ಈಗ ಟೆಸ್ಟ್ ಮಾಡಿ ಹೇಳ್ತೀವಿ. ನನಗೆ ಫಸ್ಟ್ ಲೆಟರ್ಸ್ ಕಂಪ್ಲೀಟ್ ದಿಸ್. ನಾವು DSP ಇಂದ ನಾವು ಟೀಮ್ ರಚನೆ ಮಾಡಿ ರಾಜ್ಯದಲ್ಲಿ ಹಲವು ಕಡೆ ಮಳೆರಾಯನ ಅಬ್ಬರ ಜೋರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಮಳೆಯಾಗ್ತಾ ಇದೆ. ಕರಾವಳಿ ಪ್ರದೇಶದಲ್ಲಿ ಭಾರೀ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಸಮುದ್ರ ತೀರದಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ತಮಿಳುನಾಡು, ಕೇರಳದಲ್ಲಿ ಮಳೆ ಸುರಿತಾ ಇದೆ. ಇನ್ನು 3 ದಿನ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಲಿದೆ. ಕರಾವಳಿಯಲ್ಲಿ ರೆಡ್ ಅಲರ್ಟ್. ಲಂಗರು ಹಾಕಿದ ಸಾವಿರಾರು ಬೋಟುಗಳು. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗುವ ಕಾರಣದಿಂದ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿರುವ ಬೋಟುಗಳನ್ನು ಹಿಂದಕ್ಕೆ ಕಳುಹಿಸಲಾಗುತ್ತಿದೆ. ಈಗಾಗಲೇ 1000ಕ್ಕೂ ಮಿಕ್ಕಿ ಬೋಟ್ಗಳು ಲಂಗರು ಹಾಕಿದ್ದು ಇನ್ನಷ್ಟು ಬೋಟ್ಗಳು ತೀರ ಪ್ರದೇಶಕ್ಕೆ ಆಗಮಿಸುತ್ತಿವೆ. ಒಳಗಡೆ ಈಗಾಗಲೇ ಸುಮಾರು ನಮ್ಮ ಎಲ್ಲಾ ಬೋಟ್ಗಳು ಮೀನುಗಾರಿಕೆಗಾಗಿ ಏನು ಬೋಟ್ಗಳು ಒಳಗಡೆ ಹೋಗಿದ್ದು ಅವರಿಗೆ ಎಲ್ರಿಗೂ ಕೂಡ ನಾವು ಮೆಸೇಜ್ ಪಾಸ್ ಮಾಡಿ ಕೂಡಲೇ ವಾಪಸ್ ಬರಬೇಕಂತ ನಾವು ತಿಳಿಸಿದ್ವಿ. ಅದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1266 ಮೀನುಗಾರಿಕೆ ಬೋಟ್ಗಳು ಈಗಾಗಲೇ ಸಮುದ್ರಕ್ಕೆ ಮೀನುಗಾರಿಕೆ ಉದ್ದೇಶಕ್ಕಾಗಿ ತೆರಳಿದ್ದು, ಅದರಲ್ಲಿ ನಾವು ಸೂಚನೆಯ ಕೊಟ್ಟಾದ ನಂತರ ಸುಮಾರು 850 ಮೀನುಗಾರಿಕೆ ಬೋಟ್ಗಳು ವಾಪಸ್ ಬಂದಿದೆ. ಇದರಲ್ಲಿ 350 ಏನಿದೆ ಅದು ಈಗ ಬರ್ತಾ ಇದೆ. ಇನ್ ಅನದರ್ ಕಪಲ್ ಆಫ್ ಡೇಸ್, ಮೇ ಬಿ ಟುಮಾರೋ ಬೈ ಈವ್ನಿಂಗ್ ಅವೆಲ್ಲವೂ ಕೂಡ ನಮಗೆ ರೀಚ್ ಆಗ್ತದೆ. ಮಳೆಗಾಲದ ಆರಂಭದಲ್ಲಿ ಉತ್ತಮ ವರ್ಷಧಾರಿಯಾದ ಕಾರಣಕ್ಕೆ ಮೀನುಗಾರರು ಲಾಭದ ಕನಸು ಕಂಡಿದ್ರು. ಈಗ ಮೀನುಗಾರರಿಗೂ ಹೊಡೆತ ಬಿದ್ದಿದೆ. ಆರಂಭದಲ್ಲಿ ಮೀನುಗಾರಿಕೆಗೆ ಅಂತ ತೆರಳಿದಂತಹ ಬೋಟುಗಳು ನಾವು ಈ ಬಾರಿ ಮೀನುಗಾರಿಕೆ ಒಳ್ಳೆ ಉತ್ತಮ ರೀತಿಯಲ್ಲಿ ಇರ್ಬೋದು ಅಂತ ತಿಳ್ಕೊಂಡಿದ್ದೆವು. ಯಾಕಂತ ಹೇಳಿದ್ರೆ ಮಳೆ ಸಿಕ್ಕಾಪಟ್ಟೆ ಆಗಿತ್ತು, ಹಾಗೆ ಮೀನಿನ ಇಳುವರಿ ಚೆನ್ನಾಗಿರ್ಬೋದು ಅಂತ ಆರಂಭದಲ್ಲಿ ತಿಳ್ಕೊಂಡಿದ್ದೆವು. ತುಂಬ ಉತ್ಸಾಹದಲ್ಲಿ ಆರಂಭಿಸಿದ್ದೆವು. ಆದರೆ ಎಲ್ಲ ಮೀನುಗಾರರ ನಿರೀಕ್ಷೆ ತೀರಾ ಹುಸಿಯಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮೀನು ಆರಂಭದಿಂದ ಇಲ್ಲಿವರೆಗೆ ಯಾವುದೇ ಒಂದು ಬೋಟುಗಳು ಲಾಭದ ಹಂತಕ್ಕೆ ಬರಲೇ ಇಲ್ಲ. ಕೊಡಗು ಜಿಲ್ಲೆಯಲ್ಲೂ ಭಾರೀ ಮಳೆ ನಿರೀಕ್ಷೆ ಇದೆ. ಈಗಾಗಲೇ ಜಲಪ್ರಳಯಕ್ಕೆ ತತ್ತರಿಸಿದ್ದ ಸಂತ್ರಸ್ತರು ಇದೀಗ ಮತ್ತೆ ಆತಂಕದಲ್ಲಿದ್ದಾರೆ. ಮತ್ತೆ ಈ ಜಾಸ್ತಿ ಮೇಡಮ್ ಒಕ್ಕೂಟದಿಂದ ಜನ ತಂದು ಬಿಟ್ಟು ಎಲ್ಲ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಕಾಡೆಲ್ಲ ಕಟ್ಸಿ ಸ್ವಲ್ಪ ದಾರಿ ಎಲ್ಲ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಂತೂ ಇಲ್ಲ, ಹೆಣ್ಣು ಮಕ್ಕಳೇ ಇರೋದು. ಅದೇ ಅಲ್ಲಿ ಹಂಚಿ ಕಾಣ್ತಾ ಉಂಟಲ್ಲ, ಲಾಸ್ಟ್ ಸ್ವಲ್ಪ ಮರದ ಇದರಲ್ಲಿ ಸ್ವಲ್ಪ ಹಂಚಿ ಕಾಣ್ತಾ ಉಂಟಲ್ಲ, ಅದು ಈಗ ಈ ರಾಜಪೇಟೆಗೆ ಹೊರಟಿದ್ದು ನಾನು. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಕರಾವಳಿ ತೀರ ಪ್ರದೇಶಗಳಲ್ಲೂ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಭಾರೀ ಗಾಳಿ ಮಳೆಯಾಗ್ತಾ ಇದ್ದು ಬೋಟ್ಗಳು ಬಂದರಿನಲ್ಲೇ ಲಂಗರು ಹಾಕಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ಕಡೆ ಪ್ರಕೃತಿ ವಿಕೋಪ, ಇಡೀ ಜಿಲ್ಲೆಯ ಜನಜೀವನವೇ ಸಂಕಷ್ಟಕ್ಕೀಡಾಗಿದೆ. ಇದೇ ಕೆಲವರ ಪಾಲಿನ ಬಂಡವಾಳ ಕೂಡ ಆಗಿದೆ. ನೆರೆ ಸಂತ್ರಸ್ತರ ಹೆಸರಲ್ಲಿ ಅಂಚೆ ಕಚೇರಿ ಸಿಬ್ಬಂದಿ ಲಕ್ಷಾಂತರ ಹಣವನ್ನ ನುಂಗಿ ತೇಗಿದ್ದಾರೆ. ಅಂಚೆ ಕಚೇರಿ ಸಿಬ್ಬಂದಿಗಳ ಕರ್ಮಕಾಂಡದ ಸ್ಟೋರಿ ಇಲ್ಲಿದೆ.
ಹಾಸನ ಜಿಲ್ಲೆ ಆಲೂರು ತಾಲೂಕಿನ ದೊಡ್ಡ ಕಣಗಾಲು ಗ್ರಾಮದಲ್ಲಿ ಅಂಚೆ ಕಚೇರಿ ಸಿಬ್ಬಂದಿಗಳಾದ ಕುಮಾರ್ ಮತ್ತು ಮದನ್ ವೃದ್ಧಾಪ್ಯ ವೇತನದಲ್ಲೇ ಗೋಲ್ಮಾಲ್ ಮಾಡಿದ್ದಾರೆ. ಸುಮಾರು 3 ತಿಂಗಳಿನಿಂದ ಸರ್ಕಾರದಿಂದ ಬಂದಂತಹ ವೃದ್ಧಾಪ್ಯ ವೇತನ ಹಣವನ್ನ ಕೊಡಗು ಸಂತ್ರಸ್ತರಿಗೆ ಸರ್ಕಾರವೇ ಕಡಿತಗೊಳಿಸಿದೆ ಅಂತ ಹೇಳಿ ನಂಬಿಸಿದ್ದಾನೆ. ಯಾರಿಗೂ ಹಣ ಕೊಡದೆ ಲಕ್ಷಾಂತರ ರೂಪಾಯಿ ಗುಳಂ ಮಾಡಿದ್ದಾರೆ. 2 ತಿಂಗಳು 5 ತಿಂಗಳ ದುಡ್ಡು ಬಂದಲ್ಲ ಮುಳುಗಡೆ ಆಗಿರುತ್ತೆ ಮಡಿಕೇರಿ ಅಂತ. ವಂಚನೆ ವಿಷಯ ತಿಳಿತಾ ಇದ್ದಂತೆ ವೃದ್ಧರು ಗ್ರಾಮಸ್ಥರು ಅಂಚೆ ಕಚೇರಿಗೆ ನುಗ್ಗಿ ಪೋಸ್ಟ್ ಮಾಸ್ಟರ್ ಮದನ್ ಮತ್ತು ಪೋಸ್ಟ್ ಮ್ಯಾನ್ ಕುಮಾರ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ಆಗ ತಪ್ಪೊಪ್ಪಿಕೊಂಡಿದ್ದರಾದರೂ 200ಕ್ಕೂ ಹೆಚ್ಚು ವೃದ್ಧರ ಹಣವನ್ನ ಮಾತ್ರ ಇನ್ನೂ ಕೊಟ್ಟಿಲ್ಲ. ವೃದ್ಧಾಪ್ಯ ವೇತನ ನೀಡುವಾಗ 10 ಅಥವಾ 20 ರೂಪಾಯಿ ಕಿತ್ಕೊಂಡು ವಂಚಿಸ್ತಾ ಇದ್ದವರು ಈಗ ಇಡೀ ಹಣಕ್ಕೆ ಕತ್ರಿ ಹಾಕಿರುವುದು ವಿಪರ್ಯಾಸ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ನಮ್ಮ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಬಾರಿ ನಮ್ಮ ಜೀವನದಿ ಕಾವೇರಿಯ ಕೊಲೆಗಡುಕರ ಬಣ್ಣವನ್ನ ಬಯಲು ಮಾಡಿದೆ. ಭಾರಿ ಅಪಾಯ ಎದುರಿಸಿ ನಮ್ಮ ಅನ್ನಕ್ಕೆ ಕಾರ್ಕೋಟಕ ವಿಷ ಬೆರೆಸೋ ಖದೀಮರ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿದೆ. ಅದು ಹೇಗೆ ಅನ್ನೋದರ ಥ್ರಿಲ್ಲಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಈ ರೀತಿ ಏಕಾಏಕಿ ಆ ನಟೋರಿಯಸ್ ಗ್ಯಾಂಗ್ ನಮ್ಮ ಮೇಲೆ ದಾಳಿ ಮಾಡಿತು. ನಮ್ಮ ಕ್ಯಾಮ್ರಾ ಸುಟ್ಟು ಹಾಕಿ ಸೈಜ್ ಕಲ್ಲು ಎತ್ತಿ ಹಾಕೋ ಧಮಕಿ ಬೇರೆ ಹಾಕಿತು. ಆ ಗ್ಯಾಂಗ್ ನಮ್ಮ ಮೇಲೆ ದಾಳಿ ಮಾಡಲು ಕಾರಣ ನಾವು ಅವರ ವಿಕೃತ ದಂಧೆಯನ್ನ ಬಯಲಿಗೆಳೆದಿದ್ದು. ಅಸಲಿಗೆ ಈ ದುಷ್ಟರ ಗ್ಯಾಂಗ್ ಮಾಡ್ತಿದ್ದ ಕರಾಳ ದಂಧೆ ಯಾವುದು ಗೊತ್ತಾ? ಜೀವನದಿ ಕಾವೇರಿಯ ಕಗ್ಗೊಲೆ, ವೃಷಭಾವತಿ ಅರ್ಕಾವತಿ ಅತ್ಯಾಚಾರ. ಎಸ್, ಈ ನಟೋರಿಯಸ್ ಗ್ಯಾಂಗ್ ನಮ್ಮ ಕಾವೇರಿ, ವೃಷಭಾವತಿ, ಅರ್ಕಾವತಿ ನದಿ ದಂಡೆ ಮಾತ್ರವಲ್ಲ, ತಿಪ್ಪಗೊಂಡನಹಳ್ಳಿ ಜಲಾಶಯ ಸೇರೋ ಎಲ್ಲಾ ಕೆರೆಗಳ ದಂಡೆಯಲ್ಲಿ ಮಾರಣಾಂತಿಕ ರಾಸಾಯನಿಕ ಬಳಸೋ, ಬಟ್ಟೆಗೆ ಬಣ್ಣ ಹಾಕೋ ದಂಧೆ ಮಾಡ್ತಿತ್ತು. ಈ ಫ್ಯಾಕ್ಟರಿಗಳ ಮೇಲೆ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ದಾಳಿ ಮಾಡಿತು. ಎಷ್ಟೆಷ್ಟು ದೊಡ್ಡ ಮೆಷಿನರಿಗಳನ್ನ ತಂದು ಇವರು ಈ ರೀತಿಯ ಅಕ್ರಮ ದಂಧೆ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಇರುತ್ತೆ. ನೋಡಿ, ಇವೆಲ್ಲ ಕೂಡ ಬಣ್ಣಗಳು. ಯಾವ ಬಣ್ಣ ಬೇಕು ಅಂತ ಬಣ್ಣಗಳು ಸಿಗ್ತವೆ, ಆದರೆ ಇದು ಅತ್ಯಂತ ಅಪಾಯಕಾರಿಯಾಗಿರುವಂತಹ ಬಣ್ಣಗಳು. ಹೆಂಗಿರುತ್ತೆ ಇವರು ಫ್ಯಾಕ್ಟರಿಗಳನ್ನ ಯಾವ ರೀತಿ ಮಾಡ್ತಾರಂದ್ರೆ, ಇದು ರಾಜಕಾಲುವೆ, ಇದು ನೀರು ಹೋಗುವಂತ ಜಾಗ. ಇಲ್ಲಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಈ ರಾಜಕಾಲುವೆ ಬಿಡ್ತಾ ಹೋಗ್ತಾ ಇರ್ತಾರೆ. ನೋಡಕ್ಕೆ ಕೊಳಚೆ ನೀರಿರುತ್ತೆ, ಆದರೆ ನಿಮ್ಗೊಂದು ರಹಸ್ಯ ಗೊತ್ತಾ? ಇದೇ ಕೊಳಚೆ ನೀರು ನಮ್ಮ ತಿಪ್ಪಗೊಂಡನಹಳ್ಳಿಗೆ ಹೋಗುತ್ತೆ, ಇದೇ ನೀರು ಕಾವೇರಿಗೆ ಸೇರುತ್ತೆ. ಅಂದ್ರೆ ಇದು ಒಂದು ದೊಡ್ಡ ವೃಷಭಾವತಿ ನದಿಯಾಗಿ ಮುಂದೆ ಸೇರ್ಕೊಂಡು ಕಾವೇರಿ ನದಿಯನ್ನ ಸೇರುತ್ತೆ. ಇವರೆಂಥ ಕ್ರೂರಿಗಳಂದ್ರೆ, ನಾವು ಕುಡಿಯೋ ನೀರಿಗೆ ಕಾರ್ಕೋಟಕ ವಿಷ ಸೇರಿಸೋದಲ್ಲದೆ ತಿನ್ನೋ ಅನ್ನಕ್ಕೂ ಪಾಯ್ಸನ್ ಹಾಕ್ತಿದ್ದಾರೆ. ಭತ್ತ, ಜೋಳ, ರಾಗಿ, ಸೊಪ್ಪು ತರಕಾರಿ ಬೆಳೆಯೋ ಗದ್ದೆಗಳಿಗೆ ನೇರವಾಗಿ ಬಣ್ಣದ ವಿಷ ನೀರು ಬಿಡ್ತಿದ್ದಾರೆ. ಕಾಟಾಚಾರಕ್ಕೆ ಕೆಲಸ ಮಾಡದ ಎಸ್ಟಿಪಿ ಹಾಕಿ ಫ್ಯಾಕ್ಟರಿಯ ರಾಸಾಯನಿಕ ನೀರನ್ನ ನೇರವಾಗಿ ತೆಂಗು ತೋಟಗಳಿಗೆ ಬಿಡ್ತಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಿದರಕಲ್ಲು, ಪೀಣ್ಯ, ಸುಮ್ಮನಹಳ್ಳಿ, ರಾಜರಾಜೇಶ್ವರಿ ನಗರಗಳಲ್ಲಿ ಈ ಫ್ಯಾಕ್ಟರಿಗಳನ್ನು ಮುಚ್ಚಲು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ 10 ಬಾರಿ ನೋಟಿಸು ನೀಡಿದೆ. ಆದರೆ ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ ಹಾಗೂ ಜಿಲ್ಲಾಡಳಿತ ಕ್ರಮವೇ ಕೈಗೊಳ್ಳುತ್ತಿಲ್ಲ. ಯಾಕೆ? ಲಂಚದ ಮಹಿಮೆಯ? ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ನ್ಯೂಸ್ 18 ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆಗ್ತಾ ಇರೋ ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣ ಒಂದಲ್ಲ ಒಂದು ಗೊಂದಲಕ್ಕೆ ಈಡಾಗ್ತಾ ಇದೆ. ಇದೀಗ ಕುಮಟಾ ಪಟ್ಟಣದಲ್ಲಿ ಹಾದು ಹೋಗುವ ಹೆದ್ದಾರಿಗೆ ಬೈಪಾಸ್ ರಸ್ತೆ ನಿರ್ಮಾಣ ಕೂಡ ವಿವಾದವಾಗಿದೆ. ಬೈಪಾಸ್ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದೆಡೆ ಹೆದ್ದಾರಿಯಲ್ಲೇ ಪ್ರತಿಭಟನೆ, ಮತ್ತೊಂದೆಡೆ ಹೆದ್ದಾರಿ ತಡೆದು ಮಾನವ ಸರಪಳಿ, ಮತ್ತೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್. ಇದೆಲ್ಲ ಕಂಡಿದ್ದು ಕುಮಟಾ ಪಟ್ಟಣದಲ್ಲಿ.
ಬೈಪಾಸ್ ರಸ್ತೆ ನಿರ್ಮಾಣ. ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣ ಕಾರ್ಯ ಬಿರುಸಿನಿಂದ ಸಾಗಿದ್ದು, ಕುಮಟಾ ಪಟ್ಟಣದಲ್ಲಿ ಬೈಪಾಸ್ ರಸ್ತೆ ಮಾಡಲು ಹೆದ್ದಾರಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಮುಂದಾಗಿದೆ. ಕುಮಟಾ ಪಟ್ಟಣದಲ್ಲಿ ಹಾದು ಹೋಗಿರುವ ಹೆದ್ದಾರಿ ಅಗಲೀಕರಣ ಮಾಡುವಷ್ಟು ಜಾಗ ಇದ್ರೂ ಅನವಶ್ಯಕವಾಗಿ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ ಅನ್ನೋದು ಸ್ಥಳೀಯರ ಆರೋಪ. ಕೇವಲ 12% ಬೇಕಾದದ್ದು ಅಂದ್ರೆ 7.5 ಮೀಟರ್ ಅಂದ್ರೆ ಸಾಧಾರಣ 7.5ರಿಂದ 8 ಎಕರೆ 6 ಕಿಲೋಮೀಟರ್ ಉದ್ದಕ್ಕೆ ಬೇಕಾಗ್ತದೆ. ಇದನ್ನು ಬಿಟ್ಟು 100 ಎಕರೆ ಬೇಕಾಗುವಂತ ಬೈಪಾಸ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಯಾರು ಪುರುಷಾರ್ಥ? ಎಲ್ಲೂ ಮಂಗಳೂರಿಂದ ಕಾರವಾರದವರೆಗೂ ಎಲ್ಲೂ ಬೈಪಾಸ್ ಮಾಡಿಲ್ಲ. ಕುಮಟಾದಲ್ಲೇ ಯಾಕೆ ಮಾಡಿಕೊಟ್ಟಿದ್ದಾರೆ? ಯಾಕೆ ಜನರಿಗೆ ತೊಂದರೆ ಕೊಡ್ತೀರಿ? ಜನರಿಗೆ ಯಾಕೆ ಒಕ್ಕಲೆಬ್ಸ್ತೀರಿ? ಇದ್ರ ಉದ್ದೇಶ ಮೇಲ್ನೋಟಕ್ಕೆ ಎಲ್ಲೂ ಗೊತ್ತಾಗದೇ ಇದ್ರು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅದರಲ್ಲೂ ವಿಶೇಷವಾಗಿ ಇಲ್ಲಿಯ ಸ್ಥಳೀಯ ಶಾಸಕರು, ಇಲ್ಲಿಯ ಸಂಸದರು, ಇವರ ನಿರ್ಲಕ್ಷ್ಯ ಧೋರಣೆ ಭವಿಷ್ಯ ಜನರಿಗೆ ತೊಂದರೆ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನನ್ನ ಭಾವನೆ. ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿದ್ರೆ ಸುಮಾರು 320 ಮನೆಗಳು ಕೃಷಿ ಭೂಮಿ ಬಲಿಯಾಗಲಿದೆ. ಹೀಗಾಗಿ ಜನರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾಲಕ್ಕೂ ಬೈಪಾಸ್ ಆಗುವುದಿಲ್ಲ. ಸನ್ಮಾನ್ಯ ನಮ್ಮ ಆರ್ ವಿ ದೇಶಪಾಂಡೆ ಅವರಿಗೆ ನಾವು ಕಾರವಾರದ ಐಬಿಯಲ್ಲಿ ಒಂದ್ಸಲ ಮೀಟ್ ಮಾಡಿದ್ವಿ. ನಾವೊಂದು 20 ಜನ. ಅಲ್ಲಿ ಹೇಳಿದ್ರು ಅದಕ್ಕೆ 300 ಅಥವಾ 400 ಕೋಟಿ ಬೇಕಾಗ್ತದೆ, ಯಾವುದೇ ಕಾಲಕ್ಕೆ ಮಾಡೋದ್ರಲ್ಲಿ ನೀವು ನಿಶ್ಚಿಂತ ಮನೆ ಹೋಗಿ ಅಂತ ಹೇಳಿ ನಮಗೆಲ್ಲ ಚಾ ಕೊಟ್ಟು ಕಳಿಸಿದ್ರು. ಇಲ್ಲಿ ಮಾಡಿದ್ದೇನಂತ ಹೇಳಿದ್ರೆ ಒಂದು 3-4 ಜನರ ಅವ್ರ ಸ್ವಾರ್ಥಕ್ಕೆ ಸಲುವಾಗಿ ಒಂದು ಕನಿಷ್ಠ 10-15 ಸಾವಿರ ಜನರನ್ನ ರಸ್ತೆ ಮೇಲೆ ಹಾಕಿದ್ರು. ಇನ್ನು ಮುಂದಾದ್ರೂ ಇಂಥ ನಾಟಕನ ಬಂದ್ ಮಾಡಿ. ಕುಮಟಾ ಪಟ್ಟಣದಲ್ಲಿ ಹೆದ್ದಾರಿಗೆ ಹೊಂದಿಕೊಂಡಂತೆ ಯಾವುದೇ ಸರ್ಕಾರಿ ಕಚೇರಿಗಳಾಗ್ಲಿ ಇಲ್ಲವೇ ಧಾರ್ಮಿಕ ಕಟ್ಟಡಗಳಾಗ್ಲಿ ಇಲ್ಲ. ಆದಾಗ್ಯೂ ಹೆದ್ದಾರಿ ಪ್ರಾಧಿಕಾರ ಯಾಕೆ ಹೆಚ್ಚಿನ ಹಣ ಖರ್ಚು ಮಾಡಿ ಬೈಪಾಸ್ ನಿರ್ಮಾಣ ಮಾಡಲು ಮುಂದಾಗ್ತಿದೆ ಅನ್ನೋದು ಬೈಪಾಸ್ ವಿರೋಧಿ ಹೋರಾಟಗಾರರ ಪ್ರಶ್ನೆ. ಮಂಜುನಾಥ್ ಕಾಣಿಗ, ನ್ಯೂಸ್ 18 ಕನ್ನಡ, ಕಾರವಾರ. ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ತಮ್ಮ 30ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಂಡ್ರು. ಬನಶಂಕರಿಯ 2ನೇ ಹಂತದಲ್ಲಿರುವ ತಮ್ಮ ನಿವಾಸದಲ್ಲಿ ಹುಟ್ಟುಹಬ್ಬವನ್ನ ನೂರಾರು ಸಂಖ್ಯೆಯ ಅಭಿಮಾನಿಗಳ ಜೊತೆ ಆಚರಿಸಿಕೊಂಡ್ರು. ಈ ವೇಳೆ ನೂಕುನುಗ್ಗಲು ಸಂಭವಿಸಿ 10 ಮಂದಿ ಗಾಯಗೊಂಡ್ರು. ಹುಟ್ಟುಹಬ್ಬದ ಆಚರಣೆಯ ನಿಮಿತ್ತ ಪೊಲೀಸ್ ಭದ್ರತೆಯನ್ನು ತೆಗೆದುಕೊಳ್ಳದೆ ಕಾರ್ಯಕ್ರಮ ಆಯೋಜಿಸಿದ್ರಿಂದ ನೂಕುನುಗ್ಗಲು ಹೆಚ್ಚಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಬಂದ ಅಭಿಮಾನಿಗಳು ಪೊಲೀಸರ ಲಾಠಿ ರುಚಿ ನೋಡ್ತಾ ಇದ್ದ ಹಾಗೆ ಅಭಿಮಾನವೂ ಸಾಕು ಬದುಕಿದೆಯಾ ಬಡಜೀವ ಅಂತ ಬಂದ ದಾರಿಯಲ್ಲೇ ಮನೆ ಸೇರಿದ್ರು. ಇದೇ ವೇಳೆ ಮಾತನಾಡಿದ ಧ್ರುವ ಸರ್ಜಾ, ದೇವರ ಆಶೀರ್ವಾದದಿಂದ ಎಲ್ಲಾನು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅಭಿಮಾನಿಗಳ ಪ್ರೀತಿಗೆ ನಾನು ಚಿರಋಣಿ. ಅದೇ ರೀತಿ ಈ ವರ್ಷ ಪೊಗರು ಸೇರಿದಂತೆ 3-4 ಸಿನಿಮಾದಲ್ಲಿ ನಟಿಸಲಿದ್ದೇನೆ ಅಂತ ಹೇಳಿದ್ರು. ಖುಷಿ ಆಗ್ತದೆ ಸರ್. ಹೆಂಗೆ ರಿಯಾಕ್ಟ್ ಮಾಡೋದು ಗೊತ್ತಿಲ್ಲ. ನನಗೆ ಫಸ್ಟ್ ಟೈಮ್ ಈ ಥರ ಎಲ್ಲ ಫೀಲ್ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಪ್ರೀತಿ ನಿಲ್ಲಿಸ್ಕೊಂಡೋದ್ರೆ ಸಾಕು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಸಿನಿಮಾ ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಸರ್. ಪೊಗರು ಅಂತಿದೆ. ಪೊಗರು ಆದಮೇಲೆ ಉದಯ ಮೆಹ್ತಾ ಅವ್ರದ್ದು. ಉದಯ ಮೆಹ್ತಾ ಅವ್ರದ್ದು ಆದಮೇಲೆ ಕೋನಾನ ಇರ್ತಾರೆ ರೈಟರು. ಸೊ ಅದಿಷ್ಟು ರೈಟ್. ಅದಾದಮೇಲೆ ರಾಘವೇಂದ್ರ ಹೆಗಡೆ ಅವ್ರದ್ದು. ಸೊ 4